ಕ್ವಶನ್ ಕೊಟ್ಟಿರ್ತಾನೆ 100 ಕ್ವಶನ್ಸ್ ಇರ್ತಾವೆ ಅಷ್ಟೇ ತಾನೇ ಇರೋದು. 100 ಪ್ರಶ್ನೆಗಳು ಇರ್ತವೆ. 100ಕ್ಕೆ 200 ಮಾರ್ಕ್ಸ್ ಇರ್ಬೋದು ಅಥವಾ 100 ಮಾರ್ಕ್ಸ್ ಇರ್ಬೋದು. 100 ಕ್ವಶನ್ಗೆ 100 ಮಾರ್ಕ್ಸ್ ಅಂತ ಅಂದಾಗ ಈಗ 100 ಕ್ವಶನ್ ಅಲ್ಲಿ ನಮಗೆ 70 ಬೇಕು ಅಂತ ನಾನು ಅಂದೆ ಬೆಳಿಗ್ಗೆನೆ. ನಿಮಗೆ 70 ಸಾಕು ಅಂತ ಅನ್ಸೋದಾದ್ರೆ ನಾವು ಒಂದನೇ ಪ್ರಶ್ನೆನ ಇಟ್ಕೊಂಡು 100 ಕ್ವಶನ್ಸ್ ಹೋಗುವಷ್ಟರಲ್ಲಿ ಹೆಂಗ್ ಮಾಡ್ಬೇಕಂದ್ರೆ ಫಸ್ಟ್ನೇ ಕ್ವಶನ್ ಇಂದ ಲಾಸ್ಟ್ನೇ ಕ್ವಶನ್ ಒಂದ್ ರೌಂಡ್ ಹೋಗ್ಬಿಡ್ಬೇಕು. ಅಲ್ಲಿಂದ ಹೋಗುವಷ್ಟರಲ್ಲಿ ನಿಮಗೆ ಯಾವ್ಯಾವ್ದು ಗೊತ್ತಿರ್ತಾವಲ್ಲ, ಸರಿ ಉತ್ತರ ಅಂತ ಇರ್ತಾವಲ್ಲ, ಅದನ್ನ ಅಲ್ಲೇ ಪಾಯಿಂಟ್ ಮಾಡ್ಕೊಂಡು ಹೋದಾಗ ನೀವು 100 ಮುಗಿಸುವಷ್ಟರಲ್ಲಿ ಏನಿಲ್ಲ ಅಂದ್ರೂ 40 ಕ್ವಶನ್ಸ್ ನಿಮ್ಗೆ ರೈಟ್ ಆಗಿರ್ತಾವ. ಹಾಗೆ ಆಗ್ತಾವ. ಅದು 100%. 40 ಮಾರ್ಕ್ಸ್ ಅಂತೂ ಬಂದೇ ಬರ್ತಾವ. ಆ 40 ಕ್ವಶನ್ಸ್ ರೈಟ್ ಆಯ್ತಂದ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗತ್ತೆ. ಅಂದ್ರೆ ನಾನು ಇನ್ನೊಂದ್ ಸ್ವಲ್ಪ ಟ್ರೈ ಮಾಡಿದ್ರೆ ಎಕ್ಸಾಮ್ ಪಾಸ್ ಆಗ್ಬೋದು ಅಂತ ಅವಾಗ ಗೊತ್ತಾಗತ್ತೆ. ಇಲ್ಲ ಹೆಂಗಾಗತ್ತೆ ಅಂದ್ರೆ ಫಸ್ಟಿಗೆ ಯಾವ್ದೋ ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿನೋ ಸೈನ್ಸ್ ಕೊಟ್ಬಿಡ್ತೇನೆ, ಓದಿದ್ರೆ ಪ್ರಶ್ನೆಗಳೇ ಅರ್ಥ ಆಗ್ತಾ ಇಲ್ಲ. ಅಲ್ಲೇ ನಿಮ್ದು ಏನಾಗತ್ತೆ, ಪಟಾಕಿ ಹೊಡ್ಬೇಕಾದ್ರೆ ಟುಸ್ ಪಟಾಕಿ ಅಂತ ಕರಿತೀವಲ್ಲ, ಹಂಗ್ ವೀಕ್ ಆಗ್ಬಿಡ್ತೀವಿ. ಇಲ್ಲ ಕೆಲವರಿಗೆ ಫಸ್ಟಿಗೆ ಒಳ್ಳೆ ಕ್ವಶನ್ಸ್ ಗಳು ಸಿಗ್ತವೆ, ಜೋಸಲ್ಲಿ ಇರ್ತಾರೆ. ಅವೆಲ್ಲ ಏನು ಬೇಡ, ಫಸ್ಟ್ ಇಂದ ಲಾಸ್ಟ್ ವರೆಗೆ ಹೋಗಿ ಕನಿಷ್ಠ ಅಂದ್ರೆ 40 ಕ್ವಶನ್ ಸರಿಯಾಗಿರುತ್ತೆ. ಸೆಕೆಂಡ್ ರೌಂಡ್ ಬರ್ರಿ, ಅಲ್ಲಿ ಸ್ವಲ್ಪ ಗೊಂದಲದಲ್ಲಿ ಇರ್ತೀರಿ, ಸರಿನೋ ತಪ್ಪು ಅಂತ. ಸೆಕೆಂಡ್ ರೌಂಡ್ ಓದೋ ಅಷ್ಟರಲ್ಲಿ ಆ ಪ್ರಶ್ನೆಗೂ ಆನ್ಸರ್ ಬರುತ್ತೆ. ಅಲ್ಲೊಂದು 20 ಕ್ವಶನ್ ಸರಿ ಆಗತ್ತೆ. ಅಲ್ಲಿಗೆ ಒಂದು 60 ಬರ್ತೀರಿ. ಆ ನಂತರ ಒಂದು 10 ಪ್ರಶ್ನೆಗೆ 1 ಗಂಟೆ ಅಥವಾ ಒಂದು ಮಿನಿಮಮ್ ಒಂದು 30 ಮಿನಿಟ್ಸ್ ಟೈಮ್ ಇರುತ್ತೆ. ಆನ್ಸರ್ ಮಾಡಿದ್ರೆ ಸೆಲೆಕ್ಷನ್ ಆಗ್ತೀರಿ. ಯಾವಾಗ್ಲೂ ಕೂಡ ಒಂದೇ ಪ್ರಶ್ನೆಯನ್ನ ಇಟ್ಕೊಂಡು ಎಕ್ಸಾಮ್ ಹಾಲ್ ಟೈಮ್ ವೇಸ್ಟ್ ಮಾಡಬಾರ್ದು, ಕಂಟಿನ್ಯೂಟಿ ಇರಬೇಕು. ಓಕೆ, ನೆಕ್ಸ್ಟ್ ಹೋಗೋಣ. ಈಗ ಈ ಕ್ವಶನ್ಸ್ ನಿಮಗೆ ಆಲ್ರೆಡಿ ಅರ್ಥ ಆಗಿದೆ. ಆನ್ಸರ್ ಏನು ಬಟ್ ಅಂತ ಆನ್ಸರ್ ಮಾಡ್ರಿ. ಅರಾವಳಿ ಬರೋ ಯಾವ್ದು ಹೈಯೆಸ್ಟ್ ಪೀಕ್? ಅರಾವಳಿಯಲ್ಲಿ ಗುರು ಶಿಖರ ಅನ್ನೋದು ಹೈಯೆಸ್ಟ್ ಪೀಕ್ ಆಗಿರತ್ತೆ. ಈಗ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಯಾವ 2 ನದಿಗಳ ನಡುವೆ ಇದೆ? ಯಾವ್ದಪ್ಪಿ? ಬಿಯಾಸ್ ಅಂಡ್ ರಾವಿ ನದಿ. ನೋಡಿ, ಫಸ್ಟ್ ದೋ ಅಬ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ದೋ ಅಬ್ ಅಂದ್ರೆ ಏನು? ಅಂತರ್ ನದಿ ಅಂತ ಕರಿತೀವಿ. ಈಗ 2 ನದಿಗಳು ಹರ್ಕೊಂಡ್ ಬರ್ತಾವ. ಇಲ್ಲೊಂದು ನದಿ ಇದೆ, ಇಲ್ಲೊಂದು ನದಿ ಇದೆ ಅಂತ ಅನ್ಕೊಳ್ಳಿ. ಸೊ 2 ನದಿಗಳು ಹರ್ಕೊಂಡು ಹೋಗ್ಬೇಕಾದ್ರೆ ಈ ನದಿನೂ ಕೂಡ ಅಲ್ಯುವೆಲ್ ಸಾಯಿಲ್ ಅನ್ನ ಡೆಪಾಸಿಟ್ ಮಾಡುತ್ತೆ. ಸೊ ಈ ನದಿನೂ ಅಲ್ಯುವೆಲ್ ಸಾಯಿಲ್ ಅನ್ನ ಡೆಪಾಸಿಟ್ ಮಾಡುತ್ತೆ. ಈ 2 ನದಿಗಳ ನಡುವಿನ ಭೂಪ್ರದೇಶ ಏನಿದೆಯಲ್ಲ, ಅದು ಫರ್ಟಿಲಿಟಿ ಜಾಸ್ತಿ ಇರುತ್ತೋ ಕಡಿಮೆ ಇರುತ್ತೋ? ಅಂದ್ರೆ ಫಲವತ್ತತೆ ಜಾಸ್ತಿ ಇರುತ್ತೋ ಕಡಿಮೆ ಇರುತ್ತೋ? ಹೆಚ್ಚಿರತ್ತೆ. ಯಾವ ಭೂಪ್ರದೇಶ 2 ನದಿಗಳ ನಡುವೆ ಇದ್ದು ಅತಿ ಹೆಚ್ಚು ಫಲವತ್ತತೆಯನ್ನ ಹೊಂದಿರತ್ತಲ್ಲ, ಆ ಪ್ರದೇಶವನ್ನ ಕರೆಯುವಂತದ್ದು ಏನಪ್ಪಾ ಅಂತ ಕೇಳಿದ್ರೆ ದೋ ಅಬ್ ಪ್ರದೇಶ ಅಂತ ಕರೆಯೋದು. ದೋ ಅಬ್ ಅಂದ್ರೆ ಏನು? 2 ನದಿಗಳ ನಡುವಿನ ಫಲವತ್ತಾದಂತಹ ಭೂಪ್ರದೇಶಕ್ಕೆ ದೋ ಅಬ್ ಅಂತ ಕರಿತೀವಿ. ಸೊ ನಮ್ಮ ಇಂಡಿಯಾದಲ್ಲಿ ಇರುವಂತಹ ದೋ ಅಬ್ ಪ್ರದೇಶಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ 5 ದೋ ಅಬ್ ಪ್ರದೇಶಗಳಿದಾವೆ. ಆ 5 ದೋ ಅಬ್ ಪ್ರದೇಶಗಳು ಆಗೋದಕ್ಕೆ ಮೂಲ ಕಾರಣವಾಗಿರುವಂತಹ ನದಿ ಇಂಡಸ್. ಯಾವ ನದಿ? ಸಿಂಧೂ ನದಿ. ಆ ಸಿಂಧೂ ನದಿ ದೋ ಅಬ್ ಪ್ರದೇಶವನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಭಾರತದಲ್ಲಿ ಹರಿತವಲ್ಲ ನದಿಗಳು, ಉತ್ತರದಲ್ಲಿ ಕೊನೆಯದಾಗಿ ಹರಿಯುವಂತ ನದಿ ಯಾವುದು? ಇಂಡಸ್. ಲಾಸ್ಟ್ ದಕ್ಷಿಣದಲ್ಲಿ ಹರಿಯುವಂತಹ ಕೊನೆಯ ನದಿ ಯಾವ್ದಪ್ಪ ಅಂದ್ರೆ ಪಂಬಾ ನದಿ ಅಥವಾ ಪೆರಿಯಾರ್ ನದಿ ಅಂತ ತಗೋಬಹುದು. ಪಂಬಾ ಅಥವಾ ಪೆರಿಯಾರ್ ನದಿ ಅಂತ ಬರುತ್ತೆ. ಆ ನದಿಯನ್ನ ನೋಡ್ತಾ ಹೋಗೋದಾದ್ರೆ ನೀವು ಆಲ್ ಓವರ್ ಇಂಡಿಯಾದಲ್ಲಿ ರಿವರ್ ಸಿಸ್ಟಮ್ ಅಂತ ತಗೊಂಡಾಗ ಭಾರತದಲ್ಲಿ ಎಷ್ಟು ನದಿಗಳಿದಾವ ಅನ್ನೋದು ಗೊತ್ತಿರ್ಬೇಕು ನಮಗೆ. ಭಾರತದಲ್ಲಿರುವಂತಹ ಒಂದು ನದಿಗಳ ಪಟ್ಟಿಯನ್ನೇ ನಾವು ತಗೋಬಹುದು. ಇದುವರೆಗೂ ಕಾಂಪಿಟೇಟಿವ್ ಎಕ್ಸಾಮಿಗೆ ಅಟೆಂಡ್ ಮಾಡಿರೋರು ಯಾರು ಇದ್ದೀರಾ? ಯಾರು ಅಟೆಂಡ್ ಮಾಡಿದಿರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ? ಏನು ವರಿ ಮಾಡ್ಕೋಬೇಡಿ. ಓಕೆ, ನೀವು ಎಕ್ಸಾಮ್ ಅನ್ನ ಬರೆದ ಅನುಭವ ಇದೆಯಲ್ಲ, ನದಿಗಳ ಬಗ್ಗೆ ಯಾವ್ಯಾವ ರೀತಿ ಕ್ವಶನ್ ಅನ್ನ ಕೇಳ್ತಾನಂದ್ರೆ, ಫಸ್ಟ್ ಒಂದು ರಿವರ್ ಅಂತ ತಗೊಂಡ್ರೆ ನದಿ ಎಲ್ಲಿ ಹುಟ್ಟತ್ತಂತ ಕೇಳ್ಬೋದು. ಒಂದನೇದು. ಎರಡನೇದು ಯಾವ ಪ್ರಶ್ನೆ ಕೇಳ್ತಾನೆ? ಆ ನದಿಗಳಿಗೆ ಕಟ್ಟಿರುವಂತಹ ಜಲಾಶಯವನ್ನ ಕೇಳ್ಬೋದು. ಡ್ಯಾಮ್ ರಿಲೇಟೆಡ್ ಕಾನ್ಸೆಪ್ಟ್ ಇರುತ್ತೆ. ಅಥವಾ ಆ ನದಿ ಹರಿಯುವಂತಹ ರಾಜ್ಯಗಳು ಯಾವುದು ಅಥವಾ ಯಾವ್ಯಾವ ರಾಷ್ಟ್ರಗಳಲ್ಲಿ ಹರಿಯತ್ತಂತ ಕ್ವಶನ್ ರೈಸ್ ಆಗ್ಬೋದು. ಅದ್ರ ಜೊತೆಗೆ ಆಲ್ ಓವರ್ ಇಂಡಿಯಾ ಅಂತ ತಗೊಂಡಾಗ ಸೊ ನದಿಗಳನ್ನ 2 ಭಾಗವಾಗಿ ನಾವು ಡಿವೈಡ್ ಮಾಡ್ಕೊಂತೀವಿ. ಒಂದು ನಾರ್ತ್ ಇಂಡಿಯನ್ ರಿವರ್ ಸಿಸ್ಟಮ್, ಮತ್ತೊಂದು ಸೌತ್ ಇಂಡಿಯನ್ ರಿವರ್ ಸಿಸ್ಟಮ್ ಅಂತ. ಆ ನಾರ್ತ್ ಸೌತ್ ನಮಗೆ ಕ್ಲಿಯರ್ ಇರುತ್ತೆ. ಇಂಡಸ್, ಗಂಗಾ ಮತ್ತು ಬ್ರಹ್ಮಪುತ್ರ ಅಂದ್ರೆ ನಾರ್ತ್ ಇಂಡಿಯಾ. ಇನ್ನು ಉಳ್ಕೊಂಡಿರುವಂತ ಎಲ್ಲಾ ನದಿಗಳು ಎಲ್ಲಿ ಕಂಡು ಬರ್ತವೆ? ಸೌತ್ ಇಂಡಿಯಾದಲ್ಲಿ ಇರೋದು. ಅದನ್ನ ಬಿಟ್ಟು ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಫೋಕಸ್ ಮಾಡೋದು ಯಾವ್ದಪ್ಪ ಅಂದ್ರೆ ವೆಸ್ಟ್ ಫ್ಲೋಯಿಂಗ್ ರಿವರ್ ಯಾವುದು, ಈಸ್ಟ್ ಫ್ಲೋಯಿಂಗ್ ರಿವರ್ ಯಾವುದು. ಅಂದ್ರೆ ಪೂರ್ವಕ್ಕೆ ಹರಿಯುವಂತಹ ನದಿ
ಪಶ್ಚಿಮಕ್ಕೆ ಹರಿಯುವಂತ ನದಿ ಯಾವುದಂತ ಕೇಳ್ತಾರೆ. ಈಗ ನಾವು ಆಲ್ ಓವರ್ ಇಂಡಿಯಾ ಅಂತ ತಗೊಂಡಾಗ ಈ ಭಾಗದಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಇಲ್ಲೊಂದು ಮೌಂಟೇನ್ ರೇಂಜ್ ಇದೆ, ಕೈಲಾಸ ಪರ್ವತ ಅಂತ ಕೇಳಿದ್ರಲ್ಲ, ಕೈಲಾಸ ಪರ್ವತ ಅಥವಾ ಮಾನಸ ಸರೋವರ. ಆ ಭಾಗದಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಟ್ಟು ಇಷ್ಟು ಏರಿಯಾವನ್ನ ಕವರ್ ಮಾಡ್ಕೊಂಡು ಇಲ್ಲಿ ಅರಾವಲಿ ಪರ್ವತ ಬರುತ್ತೆ, ಆಮೇಲೆ ವಿಂಧ್ಯ ಪರ್ವತ ಶ್ರೇಣಿ ಬರುತ್ತೆ, ಅಲ್ಲಿಂದ ಮೈಕಲ್ ರೇಂಜ್ ಬರುತ್ತೆ, ಹಾಗೆ ಸಾತ್ಪುರ್ ಬೆಟ್ಟಗಳು ಬರ್ತವೆ, ಇಲ್ಲಿ ಪಶ್ಚಿಮ ಘಟ್ಟಗಳು ಬರ್ತವೆ. ಯಾವ ಪರ್ವತ ಶ್ರೇಣಿ ಇದು? ಯಾವುದು? ಕೈಲಾಸ ಪರ್ವತ ಶ್ರೇಣಿ. ಈ ಕೈಲಾಸ ಪರ್ವತ ಶ್ರೇಣಿಯಿಂದ ಭಾರತಕ್ಕೆ ಒಳಗೆ ಬರುವಂತಹ ಈ ರೇಖೆ ಇಲ್ಲಿ ದೆಹಲಿ ಬೆಟ್ಟಗಳು ಅಂತ ಇದಾವೆ, ದೆಹಲಿ ರಿಡ್ಜ್. ಆ ದೆಹಲಿ ಬೆಟ್ಟಗಳಿಂದ ಮುಂದುವರ್ಕೊಂಡ್ಬಂದ್ರೆ ಅರಾವಲಿ ಪರ್ವತ ಶ್ರೇಣಿ ಇದೆ, ಮ್ಯಾಪಲ್ಲಿ ತೋರಿಸಿದೆ. ಅರಾವಲಿಯಿಂದ ಹಾಗೆ ಈ ಕಡೆ ಬಂದ್ರೆ ವಿಂಧ್ಯ ಇದೆ, ಇಲ್ಲಿ ಯಾವ್ದಿದೆ? ಸಾತ್ಪುರ್. ಈ ಭಾಗ ಯಾವುದು? ವೆಸ್ಟರ್ನ್ ಘಾಟ್ಸ್ ಇದೆ. ಹಾಗಾದ್ರೆ ಈ ಕಂಪ್ಲೀಟ್ ಏರಿಯಾ ಏನಿದೆಯಲ್ಲ, ಇಲ್ಲಿಂದ ಏನ್ ಮಾರ್ಕ್ ಮಾಡಿದೀನಲ್ಲ, ಸೊ ಇಷ್ಟು ಏರಿಯಾದಲ್ಲಿ ಹರಿಯುವಂತಹ ನದಿಗಳನ್ನ ನಾವು ಯಾವ ಡೈರೆಕ್ಷನ್ ರಿವರ್ಸ್ ಅಂತ ಕರಿಬಹುದು? ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ. ಅಂದ್ರೆ ಪಶ್ಚಿಮ ದಿಕ್ಕಿಗೆ ಹರಿಯುವಂತಹ ನದಿಗಳು. ಅಲ್ಲಿಂದ ಈ ಭಾಗಕ್ಕೆ ಬರ್ತೀವಿ, ಈ ಕಡೆ ಯಾವ್ದಿದಾವೆ? ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಸಿಸ್ಟಮ್, ಅಂದ್ರೆ ಪೂರ್ವ ದಿಕ್ಕಿಗೆ ಹರಿಯುವಂತಹ ನದಿಗಳು ಅಂತ. ಸೊ ಅದನ್ನ ಸಪರೇಟ್ ಮಾಡುವಂತಹ ಈ ಒಂದು ಲೈನ್ ಇದೆಯಲ್ಲ, ಇದನ್ನ ವಾಟರ್ ಡಿವೈಡರ್ ಲೈನ್ ಅಂತ ಕರಿತೀವಿ, ಅಂದ್ರೆ ಜಲ ವಿಭಾಜಕ ರೇಖೆ ಅಂತ. ಈ ಜಲ ವಿಭಾಜಕ ರೇಖೆ ಭಾರತದ ನದಿಗಳನ್ನ ಎರಡು ಭಾಗವನ್ನಾಗಿ ವಿಭಾಗ ಮಾಡತ್ ಅನ್ನೋದಾದ್ರೆ, ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಇಲ್ಲಿಗೆ ಬಂದ್ಬಿಡ್ತೀನಿ ನಾನು. ಯಾವ್ಯಾವ ನದಿಗಳು ಭಾರತದಲ್ಲಿ ಪಶ್ಚಿಮಕ್ಕೆ ಹರಿತಾವ? ಹಾಗಾದ್ರೆ ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ಕೊನೆಯದಾಗಿ ಬಂದು ಎಲ್ಲಿ ಸೇರ್ತಾವ ಅಂತ ಕೇಳಿದ್ರೆ ಯಾವ ವಾಟರ್ ಬಾಡಿ ಇದು? ಅರಬ್ಬಿ ಸಮುದ್ರಕ್ಕೆ ಸೇರ್ತಾವ. ಪೂರ್ವಕ್ಕೆ ಹರಿಯುವಂತ ನದಿಗಳು ಎಲ್ಲಿ ಬಂದು ಸೇರ್ತಾವು? ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿಗೆ ಬಂದು ಸೇರ್ತಾವ. ನೀ ಒಂದು ಮ್ಯಾಪ್ ಸಾಕು, ಆಲ್ ಓವರ್ ಇಂಡಿಯನ್ ರಿವರ್ಸ್ ಯಾವ್ಯಾವ್ದಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಫಸ್ಟ್ ರಿವರು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಎಲ್ಲಿಂದ ಹರ್ಕೊಂಡು ಹೋಗತ್ತೆ, ಆ ನದಿ ಇಲ್ಲಿಂದ ಬಂತು, ಇಲ್ಲಿಗೆ ಎಂಡ್ ಆಯ್ತು. ಈ ನದಿ ಯಾವ್ದಪ್ಪ ಅಂದ್ರೆ ರಿವರ್ ಇಂಡಸ್, ಸಿಂಧೂ ನದಿ ಅಂತ. ಸಿಂಧೂ ನದಿ. ನೀವು ಜೊತೆಗೆ ಮ್ಯಾಪ್ ಅನ್ನ ಹಾಕೊಂಡು ಮಾರ್ಕ್ ಮಾಡ್ಕೊಂಡ್ರೆ ಮತ್ ಲೈಫ್ ಟೈಮ್ ನಿಮಗೆ ಅವಶ್ಯಕತೆನೇ ಇಲ್ಲ ಬೇರೆ ಏನೋ ಕಾನ್ಸಂಟ್ರೇಟ್ ಮಾಡೋದು. ನಾನು ಹೇಗ್ ಬರ್ತೀನೋ ಹಾಗೆ ಬಂದ್ಬಿಡಿ, ಆಲ್ ಓವರ್ ಇಂಡಿಯನ್ ರಿವರ್ ಸಿಸ್ಟಮ್ ಅನ್ನ ವಿತ್ ಇನ್ 10 minutes ಮುಗ್ಸಕ್ ನೋಡೋಣ ಯಾವ್ಯಾವ ರಿವರ್ಸ್ ಗಳು ಇಂಡಿಯಾದಲ್ಲಿ ಕಂಡು ಬರ್ತವೆ. ನೋಡಿ, ಫಸ್ಟ್ ರಿವರ್ ಯಾವ್ದಿದೆಯಪ್ಪ ಅಂದ್ರೆ ಇಂಡಸ್, ಸಿಂಧೂ ನದಿ ಹರ್ಕೊಂಡು ಹೋಗ್ತಾ ಇದೆ. ಈಗ ಇಂಡಸ್ ರಿವರ್ ಅಂತ ಬಂದಾಗ ಇಲ್ಲಿ ಇದಕ್ಕೆ ಫಸ್ಟ್ ರಿವರ್ ಬಂದು ಜಾಯಿನ್ ಆಗತ್ತೆ. ಆ ರಿವರ್ ಹೆಸರೇನಪ್ಪ ಅಂದ್ರೆ ಶ್ಯೋಕ್ ಅಂತ. ಶ್ಯೋಕ್ ಅಂತ ನದಿ ಬರುತ್ತೆ. ಇಲ್ಲಿ ಮತ್ತೊಂದು ನದಿ ಬಂದು ಸೇರತ್ತೆ. ಈ ಶ್ಯೋಕ್ ನದಿ ಆದ ನಂತರ ಇಲ್ಲಿ ಗಿಲ್ಗೀಟ್ ಅಂತ ಒಂದು ನದಿ ಬಂದು ಸೇರತ್ತೆ. ಹಾಗೆ ಈ ಭಾಗದಲ್ಲಿ ಮತ್ತೊಂದು ನದಿ ಬಂದು ಸೇರತ್ತೆ, ಇದ್ರ ಹೆಸರು ಕಾಬೂಲ್ ಅಂತ. ಕಾಬೂಲ್. ಸೊ ನೋಡಿ, ಈ ಶ್ಯೋಕ್ ನದಿಗೆ ಇಲ್ಲೊಂದು ನದಿ ಬಂದು ಸೇರತ್ತೆ. ಆ ನದಿ ಹೆಸರು ಏನಪ್ಪಾ ಅಂದ್ರೆ ನುಬ್ರಾ ಅಂತ. ನುಬ್ರಾ. ಈ ನುಬ್ರಾ ನದಿ ಇದೆಯಲ್ಲ, ಇದು UPSC ಪ್ರಶ್ನೆ. ಈ ನುಬ್ರಾ ನದಿ ಯಾವ ಗ್ಲೇಸಿಯರ್ ಅಲ್ಲಿ ಅರಿಜನ್ ಆಗತ್ತೆ ಅಂತ ಕೇಳಿದ, ಅಂದ್ರೆ ಯಾವ ಹಿಮ ನದಿಯಲ್ಲಿ ಉಗಮವಾಗತ್ತೆ. ನಮ್ಮ ಹಣೆಗೆ ಹಣೆ ಬಟ್ಟು ಇಟ್ಕೊಂತೀವಿ, ಕುಂಕುಮ ಇಟ್ಕೊಂತೀವಿ ಗೊತ್ತಾ, ಆ ಜಾಗದಲ್ಲಿ ಒಂದು ಹಿಮ ನದಿ ಇದೆ ಭಾರತದಲ್ಲಿ. ಈ ಹಣೆ ಭಾಗದಲ್ಲಿ ಯಾವ ಹಿಮ ನದಿ ಹೇಳಿ ನೋಡೋಣ? ಸಿಯಾಚಿನ್ ಅಂತ. ಕೇಳಿದ್ರಲ್ಲ ಪದ? ಸಿಯಾಚಿನ್ ಅನ್ನುವಂತ ಹಿಮ ನದಿ ಇರೋದೇ ಈ ಪಾಯಿಂಟ್ ಅಲ್ಲಿ, ಭಾರತದಲ್ಲಿ ಇಲ್ಲಿರೋದೇ ಸಿಯಾಚಿನ್. ಇದು ನಮ್ಮ ಹಣೆ ಮೇಲಿರುವಂತಹ ಒಂದು ಹಣೆ ಬಟ್ಟಿದ್ದಂಗೆ ಭಾರತಕ್ಕೆ, ಸಿಯಾಚಿನ್ ಗ್ಲೇಸಿಯರ್. ಆ ಗ್ಲೇಸಿಯರ್ ಅಲ್ಲಿ ಉಗಮವಾಗುವಂತ ನದಿನೇ ನುಬ್ರಾ. ನೋಡಿ, ಈಗ ನದಿ ಯಾವ ಡೈರೆಕ್ಷನ್ ಹೋಗ್ತಾ ಇದೆ ಹೇಳಿ ನೋಡೋಣ. ಯಾವ ಡೈರೆಕ್ಷನ್ ಇದು? ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ ತಗೊಂತೀವಿ. ಸಿಂಧೂ ನದಿ ಪಶ್ಚಿಮಕ್ಕೆ ಹರಿತಾ ಇರುವಂತ ನದಿ. ಈ ಸಿಂಧೂ ನದಿಗೆ ಈಗ ನದಿ ಹಿಂಗ್ ಹರ್ಕೊಂಡು ಹೋಗ್ತಾ ಇದೆ ಅಂದಾಗ ಎರಡೂ ಬದಿಗಳಿಂದ ನದಿಗಳು ಬಂದು ಸೇರ್ತಾ ಇದಾವೆ. ನೋಡಿ, ಎರಡು ಕಡೆಯಿಂದ. ಈಗ ನಂದು ಈ ಭಾಗವನ್ನ ನೋಡಿ, ಈ ಪಾರ್ಟ್ ಇದು ಯಾವ ಹ್ಯಾಂಡ್? ಇದು ರೈಟ್ ಹ್ಯಾಂಡ್. ಅಂದರೆ ಇವು ಬಲದಂಡೆಯಿಂದ ಬಂದು ಸೇರುವ ನದಿಗಳು ಅಂತ ಕರಿತೀವಿ. ರೈಟ್ ಬ್ಯಾಂಕ್ ರಿವರ್ ಸಿಸ್ಟಮ್. ಅಂದ್ರೆ ಸಿಂಧೂ ನದಿಗೆ ಯಾವ ನದಿ ಬಲದಂಡೆಯಿಂದ ಬಂದು ಸೇರತ್ತೆ ಅಂತ ಕೇಳಿದ್ರೆ ಯಾವ ನದಿಗಳ ಆನ್ಸರ್ ಮಾಡ್ಬೇಕು ನೀವು? ಇದ್ರಲ್ಲಿ ಯಾವ್ದಾದ್ರು ಆಗಿರ್ಬೋದು. ಯಾವ್ಯಾವ್ದು? ಶ್ಯೋಕ್, ನುಬ್ರಾ, ಗಿಲ್ಗಿಟ್, ಕಾಬೂಲ್ ನದಿ. ನೆಕ್ಸ್ಟ್ ಈಗ ಹೇಳ್ತೀನಲ್ಲ, ಆ ಎಲ್ಲಾ ನದಿಗಳ ಪರಿಚಯ ನಿಮಗಿರತ್ತೆ. ಯಾವ ನದಿಗಳಾಗಾದ್ರೆ ನೋಡಿ, ಫಸ್ಟ್ ನದಿ
ಎಲ್ಲಿಂದ ಹರ್ಕೊಂಡು ಹೋಗತ್ತೆ, ಆ ನದಿ ಬಂದು ಸಿಂಧೂ ನದಿಗೆ ಸೇರತ್ತೆ ಈ ಭಾಗದಲ್ಲಿ. ಆ ನದಿ ಹೆಸರು ಯಾವ್ದಪ್ಪ ಅಂದ್ರೆ ಝೀಲಂ. ಝೀಲಂ. ಎರಡನೇ ನದಿ ಯಾವ್ದಪ್ಪ ಅಂದ್ರೆ ಚೇನಾಬ್. ಚೇನಾಬ್. ಸೊ ಮೂರನೇ ನದಿ ಯಾವ್ದಪ್ಪ ಅಂದ್ರೆ ರಾವಿ. ರಾವಿ. ನೆಕ್ಸ್ಟ್ ಮತ್ತೊಂದು ನದಿ ಇದೆ, ರಾವಿ ನದಿ, ಬಿಯಾಸ್. ಬಿಯಾಸ್ ಅಂತೇಳಿ. ಲಾಸ್ಟ್ ಇದೇ ಭಾಗದಿಂದ ಮತ್ತೊಂದು ನದಿ ಹರ್ಕೊಂಬ ಸೇರತ್ತೆ ಸೆಟ್ಲೇಜ್ ನದಿ. ಈ 5 ನದಿಗಳನ್ನ ಕೇಳಿದಿರಿ ನೀವು ಮೋಸ್ಟ್ಲಿ. ಯಾವ್ಯಾವ್ದು? ಝೇಲಂ, ಚೇನಾಬ್, ರಾವಿ, ಬಿಯಾಸ್, ಸೆಟ್ಲೇಜ್ ನದಿ ಅಂತ ಬರುತ್ತಲ್ಲ, ಈ 5 ನದಿಗಳನ್ನ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಈ 5 ನದಿಗಳು ಯಾವ ಭಾಗದಿಂದ ಬಂದು ಸೇರುವಂತ ನದಿಗಳಿವು? ಯಾವ ಭಾಗದಿಂದ? ಲೆಫ್ಟ್ ಬ್ಯಾಂಕ್ ರಿವರ್ ಸಿಸ್ಟಮ್, ಅಂದ್ರೆ ಎಡದಂಡೆಯಿಂದ ಬಂದು ಸಿಂಧೂ ನದಿಗೆ ಬಂದು ಸೇರುವಂತ ನದಿಗಳು ಝೇಲಂ, ಚೇನಾಬ್, ರಾವಿ, ಬಿಯಾಸ್, ಸೆಟ್ಲೇಜ್ ನದಿ ಅಂತ. ಸೊ ಇಷ್ಟು ನದಿಗಳನ್ನ ಓದ್ಬಿಟ್ರೆ ನಮಗೆ ಯಾವ ರಿವರ್ ಸಿಸ್ಟಮ್ ಫಿನಿಶ್ ಆಗತ್ತೆ? ಇಂಡಸ್ ನದಿಯ ಬಗ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗತ್ತೆ. ಬಟ್ ಒಂದೊಂದು ನದಿಗಳನ್ನ ಆಳವಾಗಿ ನಾವು ಅಧ್ಯಯನ ಮಾಡ್ತಾ ಹೋಗ್ಬೇಕು. ಝೇಲಂ ನದಿ ಇದೆಯಲ್ಲ, ಶ್ರೀನಗರ್ ಕೇಳಿದಿರಾ? ಎಲ್ಲಿದೆ ಶ್ರೀನಗರ? ಜಮ್ಮು ಕಾಶ್ಮೀರ. ಆ ಶ್ರೀನಗರ ಸಿಟಿ ಯಾವ ರಿವರ್ ಬ್ಯಾಂಕ್ ಅಲ್ಲಿ ಇದೆ ಅಂತ ಕೇಳಿದ್ರೆ ಅದು ಝೇಲಂ ನದಿಯ ದಂಡೆ ಮೇಲೆ ಇರೋದು ಶ್ರೀನಗರ ಸಿಟಿ ಅನ್ನೋದು. ನೆಕ್ಸ್ಟ್ ನೋಡಿ, ಈ ಭಾಗದಲ್ಲಿ ಇಷ್ಟು ನದಿಗಳ ಪರಿಚಯ ಇರಲಿ. ಈಗ ನೋಡಿ, ಇಲ್ಲಿ ಇಂಡಸ್ ಇದೆ, ಇಲ್ಲಿ ಝೇಲಂ ಇದೆ, ಇದು ದೋಅಬ್ ರೀಸನ್. ಇಲ್ಲಿ ಝೇಲಂ ಇದೆ, ಚೇನಾಬ್ ಇದೆ, ಇದೊಂದು ದೋಅಬ್ ರೀಸನ್. ನೆಕ್ಸ್ಟ್ ಈ ಭಾಗ ಬನ್ನಿ, ರಾವಿ, ಬಿಯಾಸ್ ಇದೆ, ಅದೊಂದು ದೋಅಬ್. ನೆಕ್ಸ್ಟ್ ಬಿಯಾಸ್, ಮತ್ತೊಂದು ಯಾವ ನದಿ ಇದೆ? ಸೆಟ್ಲೇಜ್. ಇವು ಪಂಚ ದೋಅಬ್ ಪ್ರದೇಶಗಳನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ಈ ನದಿ ಭಾಗದಲ್ಲಿ. ಕೇಳಿರುವಂತಹ ಪ್ರಶ್ನೆನು ಅದಕ್ಕೆ ಸಂಬಂಧಿಸಿರುವಂತದ್ದು. ಇಲ್ಲಿ ನೋಡ್ಬಿಡಿ, ಈಗ ಆ 6 ನದಿಗಳನ್ನ ನಾವಿಲ್ಲಿ ಫೋಕಸ್ ಮಾಡ್ತೀವಿ. ಯಾವ್ಯಾವ 6 ನದಿಗಳಿದೆ ಅಂತ ಇಲ್ಲಿ ನೋಡ್ಕೊಂತ ಹೋಗ್ಬೋದು. ನೋಡಿ, ಫಸ್ಟ್ ಇದು ಇಂಡಸ್, ಇದು ಸಿಂಧೂ ನದಿ. ಸಿಂಧೂ ನದಿ ಮತ್ತು ಝೇಲಂ ನದಿಗಳ ನಡುವಿನ ಈ ಪ್ರದೇಶ ಇದೆಯಲ್ಲ, ಇದನ್ನ ಸಿಂಧ್ ಸಾಗರ್ ಅಂತ ಕರೀತಾರೆ. ಫಸ್ಟ್ ಯಾವ್ದೋ ಪ್ರದೇಶ ಆಯ್ತು ಇವಾಗ? ಸಿಂಧ್ ಸಾಗರ್. ಇದೇ ಸಿಂಧ್ ಸಾಗರ್. ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಅವಾಗ್ಲೇ ಕೇಳಿದಲ್ಲ, ಅದೇ ರೀತಿ ಪ್ರಶ್ನೆ ಅದು. ಸಿಂಧ್ ಸಾಗರ್ ದೋವಾ ಪ್ರದೇಶ ಯಾವ ನದಿಗಳ ನಡುವಿನ ಪ್ರದೇಶ ಅಂತ ಕೇಳಿದ್ರೆ ಸಿಂಧು ಮತ್ತು ಝೇಲಂ ನದಿಗಳ ನಡುವಿನ ಪ್ರದೇಶ. ಎರಡನೇ ನೋಡಿ, ಮ್ಯಾಪ್ ಅಲ್ಲಿ ನೋಡ್ಕೊಳ್ಳಿ, ನಿಮಗೆ ಚೆನ್ನಾಗಿ ಅರ್ಥ ಆಗತ್ತದು. ಇಲ್ಲಿ ಝೇಲಂ ಇದೆ, ಇಲ್ಲಿ ಚೇನಾಬ್ ಇದೆ. ಝೇಲಂ ಮತ್ತು ಚೇನಾಬ್ ನದಿಗಳ ನಡುವಿನ ಪ್ರದೇಶವನ್ನ ಜೇಚ್ ಅಂತ ಕರಿತೀವಿ. ಜೇಚ್. ಈ ಜೇಚ್ ಅನ್ನುವಂಥದ್ದು ಯಾವ ನದಿಗಳ ನಡುವಿನ ದೋವಾ ಪ್ರದೇಶ ಅಂತ ಕೇಳಿದ್ರೆ ಝೇಲಂ ಮತ್ತು ಚೇನಾಬ್, ಜೇಚ್ ಅಂತ ಕರೆಯೋದು. ನೆಕ್ಸ್ಟ್ ಮೂರನೇ ನೋಡ್ಕೋಬಿಡಿ, ಇಲ್ಲಿ ಥರ್ಡ್ ಒನ್ ಇದೆ. ಈ ಭಾಗ ನೋಡಿ, ಇಲ್ಲಿ ಚೇನಾಬ್ ಇದೆ, ಇಲ್ಲಿ ರಾವಿ ಇದೆ, ಇದನ್ನೇ ರೇಚ್ನಾ ಅಂತ ಕರೀತೀವಿ. ರೇಚ್ನಾ ಮೂರನೇ ದೋವಾ ಪ್ರದೇಶ. ನಾಲ್ಕನೇ ನೋಡಿ, ಈ ಭಾಗದಲ್ಲಿ ರಾವಿ ಇದೆ, ಬಿಯಾಸ್ ಇದೆ, ಅದನ್ನ ಬರಿ ಅಂತ ಕರೆಯೋದು. ಬರಿ, BARI, ಬರಿ. ನೆಕ್ಸ್ಟ್ ನೋಡಿ, ಇಲ್ಲಿ ಬಿಯಾಸ್ ಇದೆ, ನೆಕ್ಸ್ಟ್ ಸಟ್ಲೇಜ್ ಇದೆ, ಅದನ್ನ ಬಿಸ್ತಾ ಅಂತ ಕರೀತೀವಿ. ಬಿಸ್ತಾ. 5 ದೋಅಬ್ ಪ್ರದೇಶಗಳನ್ನ ನಾವು ಈ ನದಿ ಭಾಗದಲ್ಲಿ ನೋಡ್ತೀವಿ. ಸೊ ಹಾಗಾದ್ರೆ 5 ದೋಅಬ್ ಪ್ರದೇಶಗಳನ್ನ ಹೊಂದಿರುವಂತಹ ನದಿ ಯಾವುದು? ಯಾವ ನದಿ? ಇಂಡಸ್ ನದಿ ಕಂಡು ಬರುತ್ತೆ ನಮಗೆ. ಸೊ ಇಷ್ಟು ಕೂಡ ನಾವು ಈ ದೋಅಬ್ ಪ್ರದೇಶಗಳ ಬಗ್ಗೆ ನಮಗೆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಇರ್ಬೇಕಾಗತ್ತೆ. ಇಂಡಸ್ ನದಿಯ ಕಾನ್ಸೆಪ್ಟ್ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಕೇಳಿರುವಂತಹ ಪ್ರಶ್ನೆ ಏನಾಗಿತ್ತು ಹೇಳ್ರಿ? ಬರೀ ದೋಅಬ್ ಪ್ರದೇಶ. ಬರೀ ದೋಅಬ್ ಪ್ರದೇಶ ಅನ್ನೋದು ಎಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಅಲ್ಲಿ ಯಾವ ನದಿಗಳು? ಯಾವ ನದಿಗಳ ನಡುವಿನ ಪ್ರದೇಶವನ್ನ ಬರಿ ಅಂತ ಕರಿತೀವಿ? ಯಾವ್ದಿದು? ಬಿಯಾಸ್ ಮತ್ತು ಸೆಟ್ಲೆ. ಬಿಯಾಸ್ ಅಲ್ಲ, ಯಾವ ನದಿ ಭಾಗ ಇದು? ಯಾವುದು? ರಾವಿ ಮತ್ತು ಬಿಯಾಸ್ ನದಿಗಳ ನಡುವಿನ ಭಾಗವನ್ನ ದೋಅಬ್. ನೆಕ್ಸ್ಟ್ ಹೋಗೋಣ. ಈ ನದಿ ಆದ ನಂತರ ಎರಡನೇ ನದಿ ಯಾವುದು ಅಂತ ನೋಡಿ. ಈ ಕಡೆ ಹೋಗ್ಬಿಡ್ತೀವಿ. ಇಂಡಸ್ ಫಿನಿಶ್ ವೆಸ್ಟ್ ಫ್ಲೋಯಿಂಗ್ ರೋವರ್ ಅಲ್ಲಿ. ನೆಕ್ಸ್ಟ್ ನೋಡಿ, ಈ ಭಾಗದಲ್ಲಿ ಲೂನಿ ನದಿ ಅಂತ ಹರಿಯುತ್ತೆ. ಕೇಳಿದ್ರ? ಲೂನಿ ನದಿ. ತಾರ್ ಮರುಭೂಮಿಯಲ್ಲಿ ಹರಿಯುವಂತಹ ಏಕೈಕ ನದಿ ಯಾವ್ದಪ್ಪ ಅಂದ್ರೆ ಲೂನಿ ನದಿ. ಭಾರತದಲ್ಲಿ ಡೆಸರ್ಟ್ ಇದೆ ತಾನೆ, ಆ ಡೆಸರ್ಟ್ ಹೆಸರೇನು? ತಾರ್ ಡೆಸರ್ಟ್. ಆ ತಾರ್ ಮರುಭೂಮಿಯಲ್ಲಿ ಹರಿಯುವಂತಹ ನದಿ ಏನಪ್ಪಾ ಅಂದ್ರೆ ಲೂನಿ ನದಿ. ಇದು ಕೂಡ ವೆಸ್ಟ್ ಫ್ಲೋಯಿಂಗ್ ರಿವರ್. ಈ ಲೂನಿ ನದಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಕಾನ್ಸಂಟ್ರೇಟ್ ಮಾಡೋದು ಯಾಕೆ ಗೊತ್ತಾ? ಲೂನಿ ಅಂದ್ರೆ ಅರ್ಥ ಲವಣ ಅಂತ, ಅಂದ್ರೆ ಏನು? ಉಪ್ಪಿನಿಂದ ಕೂಡಿರುವಂತ ನದಿ.
ಆಕ್ಚುಲಿ ಇದು ಅರಾವಲಿ ಬೆಟ್ಟದಲ್ಲಿ ಹುಟ್ಟುತ್ತೆ, ಅವಾಗ ಉಪ್ಪಿರಲ್ಲ. ಯಾವಾಗ ಡೆಸರ್ಟ್ ಅಲ್ಲಿ ಹರಿಯಕ್ಕೆ ಸ್ಟಾರ್ಟ್ ಆಗತ್ತೋ ಅವಾಗ ಸಾಲ್ಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಲೂನಿ ನದಿ. ಈ ಲೂನಿ ನದಿಯನ್ನ ಇನ್ಲ್ಯಾಂಡ್ ರಿವರ್ ಸಿಸ್ಟಮ್ ಅಲ್ಲಿ ಸೇರಿಸ್ತೀವಿ. ಇನ್ಲ್ಯಾಂಡ್ ಅಂದ್ರೆ ಈ ಕಾಮನ್ ಆಗಿ ಗಾದೆ ಮಾತು ಏನಂತ ಹೇಳ್ತಾರೆ, ಹುಟ್ಟುವಂತ ನದಿ ಎಲ್ಲಿ ಹೋಗಿ ಸೇರ್ಲೇಬೇಕು ಅಂತ ಹೇಳ್ತೀವಿ, ಸಾಗರ ಸೇರ್ಲೇಬೇಕು. ಆದ್ರೆ ಈ ನದಿ ಸಾಗರ ಸೇರಲ್ಲ, ಮರುಭೂಮಿಯಲ್ಲಿ ಹರಿಯೋದ್ರಿಂದ ಅಲ್ಲೇ ಡ್ರೈ ಆಗಿ ಹೋಗತ್ತೆ. ಅಲ್ಲೇ ಡ್ರೈ ಆಗಿ ಹೋಗೋದ್ರಿಂದ ಇದನ್ನ ಇನ್ಲ್ಯಾಂಡ್ ರಿವರ್ ಸಿಸ್ಟಮ್, ಆಂತರಿಕ ನದಿ ವ್ಯವಸ್ಥೆ ಅಂತ ಕರಿತೀವಿ. ಹಾಗಾದ್ರೆ ಭಾರತದಲ್ಲಿ ಆಂತರಿಕ ನದಿ ವ್ಯವಸ್ಥೆಗೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಂತ ಕೇಳಿದ್ರೆ ಲೂನಿ ನದಿ. ಇದು ವೆಸ್ಟ್ ಫ್ಲೋಯಿಂಗ್ ರಿವರ್. ನೆಕ್ಸ್ಟ್ ನೋಡಿ, ಲೂನಿ ನದಿ ಆದ ನಂತರ ಮತ್ತೊಂದು ನದಿ ಹರಿಯತ್ತೆ, ಸಬರಮತಿ ಅಂತ. ಸಬರಮತಿ ನದಿ ಹರಿಯತ್ತೆ. ಈ ಸಬರಮತಿ ನದಿ ಇದು ಅರಾವಲಿ ಬೆಟ್ಟದಲ್ಲೇ ಹುಟ್ಟುವಂತ ನದಿ. ಅಲ್ಲಿಂದ ಬಂದು ಖಾಂಬಾತ್ ಖಾರಿ ಅಂತ ಇದೆ ಈ ಭಾಗದಲ್ಲಿ, ಗಲ್ಫ್ ಆಫ್ ಖಾಂಬಾತ್ ಅಂತ ಕರಿತೀವಿ, ಖಾಂಬಾತ್ ಖಾರಿ. ಈ ಖಾಂಬಾತ್ ಖಾರಿ ಬಳಿ ಬಂದು ಸೇರುವಂತ ನದಿ ಯಾವ್ದಪ್ಪ ಅಂದ್ರೆ ಸಬರಮತಿ. ಈ ಗಾಂಧೀಜಿಯವರು ಸತ್ಯಾಗ್ರಹವನ್ನ ಮಾಡ್ತಾರೆ, ಯಾವುದು ಉಪ್ಪಿನ ಸತ್ಯಾಗ್ರಹ. ಅಲ್ಲೊಂದು ಆಶ್ರಮವನ್ನು ಕೂಡ ಮಾಡಿದ್ದಾರೆ. ಆ ಆಶ್ರಮದ ಹೆಸರೇನು, ಸಬರಮತಿ ಆಶ್ರಮ. ಇದೇ ನದಿಯ ದಂಡೆ ಭಾಗದಲ್ಲಿ ಕಂಡು ಬರುವಂತದ್ದು. ಅದಾದ ನಂತರ ಮತ್ತೊಂದು ನದಿ ವಿಂಧ್ಯ ಪರ್ವತ ಶ್ರೇಣಿಯ ಭಾಗದಲ್ಲಿ ಇಲ್ಲಿ ಹುಟ್ಟತ್ತೆ, ಹುಟ್ಟಿ ಹರ್ಕೊಂಬಂದು ಇದೇ ಜಾಗ ಸೇರತ್ತೆ, ಮಾಹಿ ನದಿ ಅಂತ. ನೋಡಿ, ಫೋರ್ತ್ ರಿವರ್ ಯಾವುದು, ಮಾಹಿ ನದಿ. ಈ ಮಾಹಿ ನದಿ ಇಂಪಾರ್ಟೆಂಟ್ ಯಾಕಪ್ಪ ಅಂದ್ರೆ ಇಲ್ಲೊಂದು ರೇಖೆ ಹಾದು ಹೋಗಿತ್ತು, ನಿಮಗೆ ಗೊತ್ತಿರಬಹುದು. ಇಲ್ಲೊಂದು ರೇಖೆ, ಈ ಮ್ಯಾಪ್ ಸ್ವಲ್ಪ ಆ ಕಡೆ ಆಗಿದೆ. ಎಷ್ಟು ಡಿಗ್ರಿ ಇದು, 23.5 ಡಿಗ್ರಿ. ಹಾಗಾದ್ರೆ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನ 2 ಬಾರಿ ಹಾದು ಹೋಗುವಂತಹ ಭಾರತದ ನದಿ ಯಾವುದಂತ ಕೇಳಿದ್ರೆ ಅದು ಒಂದೇ ಒಂದು. ಯಾವ ನದಿ ಅದು, ಮಾಹಿ ನದಿ. 2 ಟೈಮ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನ ಪಾಸ್ ಮಾಡುವಂತಹ ನದಿ ಯಾವ್ದಪ್ಪ ಅಂದ್ರೆ ಮಾಹಿ ನದಿ. ಸೊ ಇದಿರ್ಲಿ, ನಿಮಗೆ ವರ್ಲ್ಡ್ ಬಗ್ಗೆ ಗೊತ್ತಿರಬಹುದು, ಪ್ರಪಂಚದಲ್ಲಿ ಈ 3 ರೇಖೆಗಳನ್ನ 2 ಬಾರಿ ಹಾದು ಹೋಗುವಂತ ನದಿಗಳಿದಾವೆ. ಈ ರೇಖೆ ಯಾವುದು ಆಲ್ರೆಡಿ ಗೊತ್ತಿದೆ ತಾನೆ, ಯಾವ್ದಿದು, 0 ಡಿಗ್ರಿ. ಇದು ಕ್ಯಾನ್ಸರ್, ಇದು ಕ್ಯಾಪ್ರಿಕಾನ್. ಈಗ ಮಾಹಿ ನದಿ 2 ಬಾರಿ ಹಾದು ಹೋಗತ್ತೆ. ಮಾಹಿ ಇಲ್ಲಿ ಸಿಕ್ ನಮಗೆ. ಸಮಭಾಜಕ ವೃತ್ತವನ್ನ 2 ಬಾರಿ ಹಾದು ಹೋಗುವಂತಹ ನದಿ ಯಾವ್ದಪ್ಪ ಅಂದ್ರೆ ಕಾಂಗೋ ನದಿ ಅಂತ. ಕಾಂಗೋ ಪ್ರಪಂಚದಲ್ಲಿ ವರ್ಲ್ಡ್ ಅಲ್ಲಿ ನಾವು ನೋಡೋದಾದ್ರೆ 0 ಡಿಗ್ರಿ ಈಕ್ವೇಟರ್ ಅನ್ನ 2 ಟೈಮ್ ಕ್ರಾಸ್ ಮಾಡುವಂತ ರಿವರ್ ಯಾವುದು, ಕಾಂಗೋ ನದಿ. ಹಾಗೆ ಮಕರ ಸಂಕ್ರಾಂತಿ ವೃತ್ತವನ್ನ 2 ಬಾರಿ ಹಾದು ಹೋಗುವಂತ ನದಿ ಲಿಂಪೋಪೋ ಅಂತ. ಲಿಂಪೋಪೋ ಅಂತ ನೋಡಿ ಈ ನದಿ ಹೆಸರು. ಈ ಲಿಂಪೋಪೋ ಎಲ್ಲಿದೆಯಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಹರಿಯುವಂತ ನದಿ ಇದು ಲಿಂಪೋಪೋ. ಕಾಂಗೋ ನದಿ ಕಾಂಗೋ ರಾಷ್ಟ್ರದಲ್ಲಿ ಹರಿಯತ್ತೆ. ಮಾಹಿ ನದಿ ಯಾವ ರಾಷ್ಟ್ರದಲ್ಲಿ ಹರಿಯುತ್ತಾ ಇದೆ, ಭಾರತದಲ್ಲಿ. ನೋಡಿ, ಜಗತ್ತಿನಲ್ಲಿ 3 ರೇಖೆಯನ್ನ 2 ಬಾರಿ ಪಾಸ್ ಮಾಡುವಂತಹ ಅಥವಾ ಕ್ರಾಸ್ ಮಾಡುವಂತಹ ನದಿಗಳು ಈ 3 ನದಿಗಳ ಬಗ್ಗೆ ಗೊತ್ತಿದ್ರೆ ಸಾಕು. ಅದರಲ್ಲಿ ನಮ್ಮ ಇಂಡಿಯನ್ ಜಿಯೋಗ್ರಫಿಯಲ್ಲಿ ನಮಗೆ ಯಾವ ನದಿ ಬೇಕೋ, ಮಾಹಿ ನದಿ ಅನ್ನೋದು ಕ್ಲಿಯರ್ ಆಯ್ತು. ನೆಕ್ಸ್ಟ್, ಮಾಹಿ ನದಿ ಆದ ನಂತರ ಮುಂದುವರ್ಕೊಂಡು ಈ ಕಡೆ ಬರೋದಾದ್ರೆ ಈ ಕಡೆ ಗುಜರಾತ್ ರಾಜ್ಯಕ್ಕೆ ಬರ್ತೀವಿ. ಆ ಗುಜರಾತ್ ರಾಜ್ಯದ ನಂತರ ಮಹಾರಾಷ್ಟ್ರದಲ್ಲಿ ಒಂದು ನದಿ ಹರ್ಕೊಂಡು ಹೋಗತ್ತೆ. ಆ ನದಿ ಯಾವ್ದಪ್ಪ ಅಂದ್ರೆ ಮಾಂಡೋವಿ. ಮಹದಾಯಿ ನದಿ ಅಂತ ವಿವಾದ ಇದೆ ಗೊತ್ತಲ್ಲ, ಆ ಮಾಂಡೋವಿ ನದಿ ಹರಿಯತ್ತೆ ವೆಸ್ಟ್ ಕಡೆ. ಮಾಂಡೋವಿ ಆದ್ಮೇಲೆ ಇದೇ ಗೋವಾ ಭಾಗದಲ್ಲಿ ಜುವಾರಿ ನದಿ ಅಂತ ಹರಿಯತ್ತೆ. ಜುವಾರಿ, ಗೋವಾ ಲೈಫ್ ಲೈನ್ ಆಫ್ ಗೋವಾ ಯಾವುದು, ಜುವಾರಿ. ಇದು ಕರ್ನಾಟಕ ಮತ್ತು ಗೋವಾ 2 ರಾಜ್ಯದಲ್ಲಿ ಹರಿಯುವಂತ ನದಿ. ಅಲ್ಲಿಂದ ಜುವಾರಿ ಗೊತ್ತಾಯ್ತು, ಮಾಂಡೋವಿ ನದಿ ಗೊತ್ತಾಯ್ತು. ನೆಕ್ಸ್ಟ್ ಕರ್ನಾಟಕಕ್ಕೆ ಬಂದಾಗ ನಿಮಗೆ ಯಾವ್ಯಾವ ನದಿಗಳು ಕಂಡು ಬರ್ತವೆ, ಕಾಳಿ, ಬೇಡ್ತಿ, ಅಘನಾಸಿನಿ, ನೆಕ್ಸ್ಟ್ ಶರಾವತಿ, ವರಾಹಿ, ಚಕ್ರ, ಲಾಸ್ಟಿಗೆ ಹೋಗ್ಬಿಡ್ತೀನಿ ನೇತ್ರಾವತಿ. ನಿಮಗೆ ಅದು ನಾಳೆ ಕ್ಲಾಸ್ ಡೀಪ್ ಆಗಿ ಸಿಗತ್ತೆ, ನಾನು ಜಸ್ಟ್ ಬೇಸಿಕ್ ಟಚ್ ಮಾಡ್ತೀನಿ. ಕಾಳಿ, ಬೇಡ್ತಿ, ಅಘನಾಶಿನಿ, ಶರಾವತಿ, ವರಾಹಿ, ಚಕ್ರ, ನೇತ್ರಾವತಿ. ಏನಪ್ಪಿ ಅವೆಲ್ಲ ಇದಾವೆ, ಬಹಳ ನದಿಗಳಿದಾವೆ. ಅದು ಕರ್ನಾಟಕ ಜಿಯೋಗ್ರಫಿ ಬಿಟ್ಟಿರ್ತೀನಿ ಅಂತ, ಓಕೆನಾ. ನೆಕ್ಸ್ಟ್ ಇಲ್ಲಿ ಕೇರಳಕ್ಕೆ ಬಂದಾಗ ಪೆರಿಯಾರ್ ಅಂತ ಇದೆ, ಪೆರಿಯಾರ್. ಅದರ ಜೊತೆಗೆ ಪಂಪಾ ನದಿ ಅಥವಾ ಪಂಪಾ ನದಿ ಅಂತ ಇದೆ, ಪಂಪಾ. ನೆಕ್ಸ್ಟ್ ಭರತ ಪುಂಜ ಅಂತ ಕಂಡು ಬರುತ್ತೆ. ಸೊ ಇಲ್ಲಿಗೆ ಆಲ್ ಓವರ್ ಇಂಡಿಯಾ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಫಿನಿಶ್.
ಬಂದ್ವಾ? ಲೂನಿ. ನೆಕ್ಸ್ಟ್ ಯಾವುದು? ಸಬರಮತಿ. ಹೇಳ್ರಿ. ಮಾಹಿ. ಅದಾದ ನಂತರ ಜುವಾರಿ, ಮಾಂಡೋವಿ, ಕಾಳಿ, ಬೇಡ್ತಿ, ಅಗನಾಶಿನಿ, ಸರಾವತಿ, ವರಾಹಿ, ಚಕ್ರ, ನೇತ್ರಾವತಿ. ಕೇರಳ ರಾಜ್ಯಕ್ಕೆ ಬಂದೆ. ಪೆರಿಯಾರ್, ಪಂಬಾ, ಭರತಪುಂಜ. ನೋಡಿ, ಇಷ್ಟು ನದಿಗಳು ಎಲ್ಲಿ ಹೋಗಿ ಸೇರ್ತಾವ್ರಿ? ಅರಬ್ಬಿ ಸಮುದ್ರಕ್ಕೆ ಸೇರ್ತಾವ. ಇಷ್ಟು ನದಿಗಳಲ್ಲಿ ಪೆರಿಯಾರ್ ನದಿ ಇದೆಯಲ್ಲ, ಅದು ಕೇರಳದಲ್ಲೇ ಇಂಪಾರ್ಟೆಂಟ್. ಅದು ಈ ಪೆರಿಯಾರ್ ನದಿಯಲ್ಲಿ ಒಂದು ಜಲಾಶಯವನ್ನ ಕಟ್ಟಿದ್ದಾರೆ, ಇಡುಕ್ಕಿ ಅಂತ. ಇದು ಏನಿಲ್ಲ ಅಂದ್ರೂ PSI ಮತ್ತು FDST ಅಲ್ಲಿ 4-5 ಸಲ ಪ್ರಶ್ನೆ ಬಂದಿದೆ. ಇಡುಕ್ಕಿ ಜಲಾಶಯವನ್ನ ಯಾವ ನದಿಗೆ ಕಟ್ಟಿರೋದಂದ್ರೆ ಪೆರಿಯಾರ್ ನದಿಗೆ ಕಟ್ಟಿರೋದು. ಈ ಇಡುಕ್ಕಿ ಡ್ಯಾಮ್ ಇದೆಯಲ್ಲ, ಲಾರ್ಜೆಸ್ಟ್ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇನ್ ಕೇರಳ. ಅಂದ್ರೆ ಕೇರಳದ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವ್ದಪ್ಪ ಅಂದ್ರೆ ಪೆರಿಯಾರ್ ಆಗಿರುತ್ತೆ. ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಅಂತ ಕೇಳಿದ್ರ, ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಅದು ಕೇರಳ. ಪೆರಿಯಾರ್ ಟೈಗರ್ ರಿಸರ್ವ್ ಅಂತ ಬರುತ್ತೆ, ಹುಲಿ ಸಂರಕ್ಷಣಾ ತಾಣ, ಅದು ಕೇರಳ ರಾಜ್ಯದಲ್ಲಿ ಇರೋದು. ಪೆರಿಯಾರ್ ವೈಲ್ಡ್ ಲೈಫ್ ಸೆಂಚುರಿ ಅಂದ್ರೆ ವನ್ಯಜೀವಿ ಧಾಮ, ಅದು ಯಾವ ರಾಜ್ಯದಲ್ಲಿದೆ? ಕೇರಳ. ಪೆರಿಯಾರ್ ಪದ ಬಂತ, ಕಣ್ಮುಚ್ಚಿ ಆನ್ಸರ್ ಮಾಡಿ, ಕೇರಳ ಸ್ಟೇಟ್. ನೋಡಿ, ನೆಕ್ಸ್ಟ್ ಚಳಿಗಾಲದಲ್ಲಿ ಯಾವ ದೇವರ ಆರಾಧನೆಯನ್ನ ಹೆಚ್ಚು ಮಾಡ್ತೀವಿ? ಗಂಡು ಮಕ್ಕಳು, ಹೆಣ್ಮಕ್ಳಲ್ಲ. ಮಾಲೆ ಹಾಕೊಂತಾರೆ, ಓಕೆನಾ? ಮಾಲೆ ಹಾಕೊಂಡು ಲಾಸ್ಟ್ ಬೆಟ್ಟ ಹತ್ತೋಕ್ಕಿಂತ ಮುಂಚೆ ಒಂದು 20 ಕಿಲೋಮೀಟರ್ ನಿಯರೆಸ್ಟ್ ಅಲ್ಲಿ ಒಂದು ನದಿ ಹರಿಯತ್ತೆ, ಪಂಪಾ ಅಥವಾ ಪಂಬಾ ನದಿ ಅಂತ ಕರಿತೀವಿ ಅದು. ಹಾಗಾದ್ರೆ ಪಂಪಾ ಅಥವಾ ಪಂಬಾ ನದಿಯ ದಂಡೆ ಮೇಲಿರುವಂತಹ ಐತಿಹಾಸಿಕ ಸ್ಥಳ ಯಾವ್ದಪ್ಪ ಅಂದ್ರೆ ಶಬರಿಮಲೆ. ಗೊತ್ತಾಯ್ತಲ್ಲ, ಅದು ಕೇರಳ ರಾಜ್ಯದ. ಇದೇ ನದಿಯ ದಂಡೆ ಮೇಲೆ ಕಂಡು ಬರುತ್ತೆ, ಪಂಪಾ ನದಿಯ ದಂಡೆ ಮೇಲೆ. ಆ ಹಾಡು ಬರತ್ ನೋಡಿ, ಆ ದೇವ್ರದ್ದು ಹಾಡು ಹಾಕ್ಬೇಕಾದ್ರೆ ಆ ನದಿ ಹೆಸರು ಹೇಳ್ಕೊಂತ ಇರ್ತಾರೆ ನೋಡಿ, ಅವೆಲ್ಲ ನಮಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಯೂಸ್ ಆಗತ್ತೆ. ಸೊ ಕೇರಳ ರಾಜ್ಯದಲ್ಲಿರುವಂತಹ ನದಿಗಳು. ಸೊ ಇಷ್ಟು ನದಿಗಳು ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳ ಪಟ್ಟಿ ಗೊತ್ತಾಯ್ತು. ಈಗ ಬನ್ನಿ ಪೂರ್ವಕ್ಕೆ ಹರಿಯುವಂತ ನದಿಗಳಲ್ಲಿ. ಇನ್ 2 ನದಿ ಮಿಸ್ ಆಗಿದೆ ಇಲ್ಲಿ, ಅದನ್ನು ತೋರಿಸ್ಬಿಡ್ತೀನಿ ನೋಡಿ. ಮಧ್ಯದಲ್ಲಿ ನರ್ಮದಾ ನದಿ ಅಂತ ಇದೆ, ಗೊತ್ತಾ? ನರ್ಮದಾ. ಮತ್ತೆ ಇಲ್ಲೊಂದು ನದಿ ಕಂಡು ಬರುತ್ತೆ, ತಾಪಿ ಅಥವಾ ತಪತಿ ನದಿ. ಇವೆರಡನ್ನ ಆಡ್ ಮಾಡ್ಕೊಂಡ್ರೆ ಓವರ್ ಆಲ್ ವೆಸ್ಟ್ ಫ್ಲೋಯಿಂಗ್ ರಿವರ್ ಫಿನಿಶ್. ನರ್ಮದಾ ಮತ್ತೊಂದು ತಾಪಿ ನದಿ. ನೆಕ್ಸ್ಟ್ ಈ ಭಾಗಕ್ಕೆ ಬನ್ನಿ. ಈ ಭಾಗದಲ್ಲಿ ಇಲ್ಲಿ ಒಂದು ನದಿ ಹುಟ್ಟತ್ತೆ. ಆ ನದಿ ಹೆಸರು ಏನಪ್ಪಾ ಅಂದ್ರೆ ಗಂಗಾ ನದಿ ಹುಟ್ಟುವಂಥದ್ದು. ಈ ಜಾಗದಲ್ಲಿ ಇಲ್ಲಿ ಉತ್ತರಾಖಂಡ್ ಭಾಗದಲ್ಲಿ ಗಂಗಾ ನದಿ ಹುಟ್ಟತ್ತೆ. ಅಲ್ಲಿಂದ ಹರ್ಕೊಂಡ್ಬಂದು ಈ ರೀತಿಯಾಗಿ ಬಾಂಗ್ಲಾದೇಶಕ್ಕೆ ಹೋಗುವಂತ ನದಿ ಗಂಗಾ. ಗಂಗಾ ನದಿ ಮ್ಯಾಪ್ ಅನ್ನ ನೋಡ್ಕೋಬಿಡಿ, ಯಾವ್ಯಾವ ನದಿಗಳು ಕಂಡು ಬರ್ತವೆ ಗಂಗಾ ನದಿಗೆ ಸಂಬಂಧಪಟ್ಟಂತೆ. ಆಕ್ಚುಲಿ ಗಂಗಾ ನದಿ ಇದೆಯಲ್ಲ, ಗಂಗಾ ನದಿಯನ್ನ ಒಂದು ನದಿ ಅಲ್ಲ, ಗಂಗಾ ನದಿ ಅದು 2 ನದಿಗಳು ಸೇರಿ ಗಂಗಾ ನದಿ ಆಗತ್ತೆ. ಒಂದು ಭಾಗೀರಥಿ, ಇನ್ನೊಂದು ಅಲಕಾನಂದ ಅಂತ. ಭಾಗೀರಥಿ, ಅಲಕಾನಂದ ಅಂತ 2 ನದಿಗಳು ಸೇರಿ ಗಂಗಾ ನದಿ ಆಗತ್ತೆ. ಭಾಗೀರಥಿ, ಅಲಕಾನಂದ ಅಂತ. ಈ ಪಂಚ ಪ್ರಯಾಗಗಳು ಅಂತ ಕೇಳಿದ್ರ, ರುದ್ರ ಪ್ರಯಾಗ, ಕರ್ಣ ಪ್ರಯಾಗ, ವಿಷ್ಣು ಪ್ರಯಾಗ, ದೇವ ಪ್ರಯಾಗ ಅಂತ ಕೇಳಿದ್ರಿ. ಅಲ್ಲಿ ನಮಗೆ ಎಕ್ಸಾಂಪಲ್ ಫೋಕಸ್ ಮಾಡೋದು ಒಂದೇ ಒಂದು. ಈ ಭಾಗೀರಥಿ ನದಿ, ಅಲಕಾನಂದ ನದಿ 2 ಬಂದು ಸೇರುವಂತಹ ಸ್ಥಳ ಯಾವ್ದಪ್ಪ ಅಂದ್ರೆ ದೇವ ಪ್ರಯಾಗ. ಆ ದೇವ ಪ್ರಯಾಗದ ನಂತರ ಈ ನದಿ ಹೆಸರು ಏನ್ ಪಡ್ಕೊಳತ್ತಪ್ಪ ಅಂದ್ರೆ ಗಂಗಾ ನದಿ ಅಂತ ಪಡ್ಕೊಳ್ಳುವಂಥದ್ದು. ಸರಿ, ಗಂಗಾ ನದಿ ನೋಡಿ ಬಾಂಗ್ಲಾದೇಶದಲ್ಲೂ ಹರಿಯತ್ತೆ, ಭಾರತದಲ್ಲೂ ಹರಿಯತ್ತೆ. ಈ ಗಂಗಾ ನದಿಗೆ ಉಪನದಿಗಳನ್ನ ಯಾವ್ಯಾವ್ದಿದೆ ಅಂತ ನೋಡಿದಾಗ ನೋಡಿ, ರಾಮಗಂಗಾ ಮತ್ತೆ ಗೋಮತಿ, ಘಾಗರ್, ಗಂಡಕ್ ಮತ್ತೊಂದು ಕೋಸಿ ನದಿ ಅಂತ ಇದೆ. ಇದ್ರಲ್ಲಿ ನೀವು ಕೇಳಿರೋ ನದಿ ಕೋಸಿ ನದಿ ಮಾತ್ರ. ಸ್ವಲ್ಪ ನಿಮಗೆ ಹತ್ರ ಇರುವಂತ ನದಿ ಯಾವುದು? ಕೋಸಿ ನದಿ. ರಾಮಗಂಗಾ, ಗೋಮತಿ, ಘಾಗರ್, ಗಂಡಕ್, ಕೋಸಿ ನದಿ. ಇಷ್ಟು ನದಿಗಳು ಯಾವ ಕಡೆಯಿಂದ ಬಂದು ಸೇರ್ತಾ ಇದಾವೆ ನೋಡಿ. ಯಾವ ದಂಡೆ ನದಿಗಳು? ಲೆಫ್ಟ್ ರೈಟ್? ನನ್ ಕೈ ನೋಡಿದ್ರೆ ಸಾಕು ನೀವು, ಲೆಫ್ಟ್ ಬ್ಯಾಂಕ್. ಯಾಕಂದ್ರೆ ಗಂಗಾ ನದಿ ಹರಿತಾ ಇರೋ ದಿಕ್ಕು ಯಾವುದು? ಯಾವ ದಿಕ್ಕಿಗೆ ಹರಿತಾ ಇದೆ? ಈಸ್ಟ್ ಫ್ಲೋಯಿಂಗ್ ಆಗ್ತದೆ. ಅಂದ್ರೆ ಪೂರ್ವ ದಿಕ್ಕಿಗೆ ಹರಿತಾ ಇರೋದ್ರಿಂದ ರಾಮಗಂಗಾ, ಗೋಮತಿ, ಘಾಗರ್, ಗಂಡಕ್, ಕೋಸಿ ನದಿ ಅಂತ ಏನಿದಾವಲ್ಲ, ಸೊ ಇಷ್ಟು ನದಿಗಳು ಎಡದಂಡೆಯಿಂದ ಬಂದು ಸೇರುವಂತ ನದಿಗಳು. ಹಾಗೆ ಇಲ್ಲಿ ನೋಡಿ, ಈಗ ಬಲದಂಡೆಯಿಂದ ಬಂದು ಸೇರುವಂತ ನದಿಗಳು ಯಾವ್ಯಾವ?
ಗಂಗಾ ನದಿ ಎಲ್ಲಿ ಹುಟ್ಟತ್ತೋ ಅದರ ಪಕ್ಕದಲ್ಲೇ ಹುಟ್ಟತ್ತೆ ಒಂದು ನದಿ, ಅದರ ಹೆಸರು ಯಮುನಾ ಅಂತ. ಹೇಳಿದ್ರಲ್ಲ, ಯಮುನಾ ನದಿ ಗಂಗಾ ನದಿಯ ಅತಿ ದೊಡ್ಡ ಮತ್ತು ಅತಿ ಉದ್ದ ಉಪನದಿ. ಈ ಯಮುನಾ ನದಿಗೆ ಒಂದು ಉಪನದಿ ಇದೆ, ಅದರ ಹೆಸರೇನಪ್ಪಾ ಅಂದ್ರೆ ಚಂಬಲ್ ಅಂತ. ಯಮುನಾ ನದಿಯ ಉಪನದಿ ಚಂಬಲ್. ಚಂಬಲ್ ನದಿಯ ಉಪನದಿ ಒಂದಿದೆ ಬನಾಸ್ ಅಂತ. ಬನಾಸ್, ರಾಜಸ್ಥಾನ ಅರಾವಲಿ ಬೆಟ್ಟದಲ್ಲಿ ಹುಟ್ಟಿ ಹರಿಯುವಂತ ನದಿ ಬನಾಸ್. ಇದು ಚಂಬಲ್ ನದಿಯ ಉಪನದಿ. ಅದಾದ ನಂತರದಲ್ಲಿ ಈ ಯಮುನಾ ನದಿಗೆ ಮತ್ತೆರಡು ಉಪನದಿಗಳಿದಾವೆ. ಒಂದು ಕೇನ್ ಅಂತ, ಇನ್ನೊಂದು ಬೇಟ್ವಾ ಅಂತ. ಕೇನ್ ಮತ್ತು ಬೇಟ್ವಾ ಇದು ಇಂಡಿಯಾದಲ್ಲೇ ಫೇಮಸ್ ಇರುವಂತದ್ದು. ಈ ಕೇನ್ ಮತ್ತು ಬೇಟ್ವಾ ನದಿ ಯಾಕೆ ಭಾರತದಲ್ಲಿ ಫೇಮಸ್ ಅಂತ ಕೇಳಿದ್ರೆ, ಈ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಅಂತ ಇದೆ, ಭಾರತ ಸರ್ಕಾರ ಹಾಕೊಂಡಿರುವಂತಹ ನದಿ ಜೋಡಣೆಗಳು ಅಂತ ಬರ್ತಾವ. ನದಿ ಜೋಡಣೆಗಳು ಅಂದ್ರೆ ಒಂದು ನದಿಯ ನೀರನ್ನ ಇನ್ನೊಂದು ನದಿಗೆ ಲಿಂಕ್ ಮಾಡುವಂಥದ್ದು. ಆ ಉದ್ದೇಶವನ್ನ ಇಟ್ಕೊಂಡು ಇಲ್ಲಿ ಉತ್ತರ ಪ್ರದೇಶ್ ಮತ್ತು ಮಧ್ಯಪ್ರದೇಶ್ ರಾಜ್ಯಗಳು ಎರಡೂ ಕೂಡ ಸೇರ್ಕೊಂಡು ಕೇನ್ ಬೇಟ್ವಾ ನದಿ ಜೋಡಣೆ ಅಂತ ಫಸ್ಟ್ ಹಾಕೊಂಡ್ರು. ಹಾಗಾದ್ರೆ ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಫಸ್ಟ್ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಇನ್ ಇಂಡಿಯಾ, ಭಾರತದ ಮೊಟ್ಟ ಮೊದಲ ನದಿ ಜೋಡಣೆ ಯಾವುದು ಅಂತ ಕೇಳಿದ್ರೆ ಕೇನ್ ಬೇಟ್ವಾ ಆಗಿರುತ್ತೆ. ಅದು ಇಂಪಾರ್ಟೆಂಟ್. ಭಾರತದ ಮೊಟ್ಟ ಮೊದಲ ನದಿ ಜೋಡಣೆ ಯಾವ್ದಪ್ಪ ಅಂದ್ರೆ ಕೇನ್ ಬೇಟ್ವಾ ಅಂತ. ನೆಕ್ಸ್ಟ್ ನೋಡಿ, ಈ ಕೇನ್ ಬೇಟ್ವಾದ ನಂತರ ಮತ್ತೊಂದು ನದಿ ಹರ್ಕೊಂಡೋಗಿ ಗಂಗಾ ನದಿಗೆ ಸೇರತ್ತೆ. ಆ ನದಿ ಹೆಸರು ಸೋನ್ ಅಂತ. ಸೋನ್ ನದಿಗೆ ಒಂದು ಉಪನದಿ ಇದೆ ರಿಹಾಂದ್ ಅಂತ. ರಿಹಾಂದ್, ಸೋನ್ ನದಿ, ಅದರ ಉಪನದಿ ಯಾವ್ದಪ್ಪ ಅಂದ್ರೆ ರಿಹಾಂದ್. ಈ ರಿಹಾಂದ್ ನದಿಗೆ ಒಂದು ಜಲಾಶಯ ಕಟ್ಟಿದ್ದಾರೆ, ಒಂದು ಡ್ಯಾಮ್ ಇದೆ. ಆ ಜಲಾಶಯದ ಹೆಸರು ಏನ್ ಗೊತ್ತಾ? ರಿಹಾಂದ್ ಡ್ಯಾಮ್ ಅಂತ. ಆದ್ರೆ ಅದಕ್ಕೆ ಬೇರೆ ಹೆಸರಿಂದ ಕರಿತೀವಿ, ಗೋವಿಂದ ವಲ್ಲಭ ಪಂತ್ ಡ್ಯಾಮ್ ಅಂತ. ಗೋವಿಂದ ವಲ್ಲಭ ಪಂತ್ ಡ್ಯಾಮ್ ಅಂತ ಕರಿತೀವಿ. ಅದೇ ಈ ಸಟ್ಲೇಜ್ ನದಿಗೆ ಒಂದು ಜಲಾಶಯವನ್ನ ಕಟ್ಟಿದೀವಿ. ಆ ಜಲಾಶಯ ಹೆಸರು ಏನ್ ಹೇಳ್ರಿ ನೋಡೋಣ? ಬಾಕ್ರಾ ನಂಗಾಲ್ ಡ್ಯಾಮ್. ಕೇಳಿದ್ರಲ್ಲ, 10th ಓದಬೇಕಾದ್ರೆ ಎಲ್ಲ ಬಂದಿರೋದೆ, ಇದೇನು ಹೊಸತೇನಲ್ಲ. ಈ ಬಾಕ್ರಾ ನಂಗಾಲ್ ಜಲಾಶಯ ಇದೆಯಲ್ಲ, ಯಾವ ನದಿಗೆ ಆಗಿರುವಂತದ್ದು? ಇದು ಸಟ್ಲೇಜ್ ನದಿಗೆ ಕಟ್ಟಿರುವಂತ ಜಲಾಶಯ ಬಾಕ್ರಾ ನಂಗಾಲ್. ಹಿಂದೆ 2006ಕ್ಕಿಂತ ಹಿಂದೆ ಇದು ಭಾರತದಲ್ಲೇ ಅತಿ ಎತ್ತರವಾದ ಜಲಾಶಯವಾಗಿತ್ತು. ಯಾವುದು? ಬಾಕ್ರಾ ನಂಗಾಲ್. ಈಗ ಸೆಕೆಂಡ್ ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ಬಾಕ್ರಾ ನಂಗಾಲ್ ಭಾರತದ 2ನೇ ಅತಿ ಎತ್ತರವಾದ ಜಲಾಶಯ, ಸಟ್ಲೇಜ್ ನದಿಗೆ ಕಟ್ಟಿರೋದು. ಇದನ್ನ ಗೋವಿಂದ ಸಾಗರ ಡ್ಯಾಮ್ ಅಂತ ಕರಿತೀವಿ. ಯಾವ್ದನ್ನ? ಸಟ್ಲೇಜ್ ಅಥವಾ ಬಾಕ್ರಾ ನಂಗಾಲಿಗೆ ಕಟ್ಟಿರುವಂತಹ ಜಲಾಶಯಕ್ಕೆ ಗೋವಿಂದ ಸಾಗರ ಜಲಾಶಯ ಅಂತ ಕರಿತೀವಿ. ಆದ್ರೆ ಗೋವಿಂದ ವಲ್ಲಭ ಪಂತ್ ಅಂತ ಕರೆಯೋದು ಯಾವ್ದಕ್ಕೆ? ರಿಹಾಂದ್ ಜಲಾಶಯಕ್ಕೆ ಕರಿತೀವಿ. ರಿಹಾಂದ್ ಉತ್ತರ ಪ್ರದೇಶದಲ್ಲಿ ಕಂಡು ಬರುವಂತಹ ಒಂದು ಜಲಾಶಯ. ನೋಡಿ, ಇಷ್ಟು ಕೂಡ ಇಲ್ಲಿ ಗೊತ್ತಿದೆ. ನೆಕ್ಸ್ಟ್ ನೋಡಿ, ಈ ಭಾಗೀರಥಿ ನದಿಗೆ ಒಂದು ಜಲಾಶಯವನ್ನ ಕಟ್ಟಿದ್ದಾರೆ. ಭಾಗೀರಥಿ ನದಿಗೆ ಆ ಜಲಾಶಯದ ಹೆಸರು ತೆಹರಿ ಡ್ಯಾಮ್ ಅಂತ. ತೆಹರಿ. ಈ ತೆಹರಿ ಡ್ಯಾಮ್ ಇದೆಯಲ್ಲ, ಇದ್ರ ಇಂಪಾರ್ಟೆಂಟ್ ಏನು ಗೊತ್ತಾ? ಇದು ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ಪ್ರಸ್ತುತ ಭಾರತದ ಅತಿ ಎತ್ತರವಾದಂತಹ ಜಲಾಶಯ ಯಾವ್ದಂತ ಕೇಳಿದ್ರೆ ಅದು ತೆಹರಿ ಡ್ಯಾಮ್ ಆಗಿರುತ್ತೆ. ನೋಡಿ, ಇದು ಡ್ಯಾಮ್ ರಿಲೇಟೆಡ್ ಕೂಡ ಗೊತ್ತಿರಬೇಕು. ಇದಿಷ್ಟು ಕಾನ್ಸೆಪ್ಟ್ ಇಲ್ಲಿ ಗೊತ್ತಿಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿಂದ ಕೆಳಭಾಗಕ್ಕೆ ಬಂದಾಗ ಯಾವ್ಯಾವ ನದಿಗಳು ಹರಿತಾವಂದ್ರೆ ಗೋದಾವರಿ ನದಿ ಹರಿಯತ್ತೆ, ಗೋದಾವರಿ. ನೆಕ್ಸ್ಟ್ ಅದಾದ ನಂತರ ಕೃಷ್ಣಾ ನದಿ ಹರಿಯತ್ತೆ. ಲಾಸ್ಟ್ ನದಿ ಯಾವುದು? ನದಿಗಳು ಪೂರ್ವ ದಿಕ್ಕಿಗೆ ಹರಿಯುವಂತ ನದಿ, ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಲಿಸ್ಟ್ ಅಲ್ಲಿ ನೋಡ್ತೀವಿ. ಒಂದೊಂದು ನದಿ ಅಂತ ಇಟ್ಕೊಂಡ್ರು ಅದಕ್ಕೆ 10ರಿಂದ 15 ಉಪನದಿಗಳು ಬರ್ತಾವ. ಓಕೆನಾ? ಜಸ್ಟ್ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಕಾವೇರಿ ನದಿ ನೋಡಿ, ಯಾಕಂದ್ರೆ ನಿಮ್ಮೂರಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಕಾವೇರಿ ನದಿ ಬಗ್ಗೆ ಹೇಳ್ತೀನಿ ಅಷ್ಟೇ, ಡೀಪ್ ಆಗಿ ಹೋಗಲ್ಲ. ಕಾವೇರಿ ನದಿಗೆ ಉಪನದಿಗಳಿದಾವೆ. ನೀವೆಲ್ಲ ಅದನ್ನ ನೋಡಿದಿರಿ, ಅನುಭವಿಸಿದಿರಿ, ಅದ್ರ ಜೊತೆ ಆಟನೂ ಆಡಿದಿರಿ ಆ ನದಿಗಳ ಜೊತೆಗೆ. ಕಾವೇರಿ ನದಿಗೆ ಹೇಮಾವತಿ ನದಿ ಅಂತ ಇದೆಯಾ? ಇದೇ ತಾಲೂಕಲ್ಲಿದೆ. ಯಾವ ಜಲಾಶಯ ಕಟ್ಟಿರೋದು? ಗೋರೂರು ಜಲಾಶಯ ಅಥವಾ ಹೇಮಾವತಿ ಜಲಾಶಯ ಅಂತಾನೆ ಕರಿತೀವಿ. ಗೋರೂರು ಜಲಾಶಯ, ಊರು ಅದೇ ತಾನೆ, ಗೋರೂರು ತಾನೆ ಅದು, ಅದಕ್ಕೆ ಆ ಟೈಟಲ್. ಹಾಗಾದ್ರೆ ಆ ಒಂದು ಜಲಾಶಯ ಇಂಪಾರ್ಟೆಂಟ್ ಏನು ಆ ನದಿ ಅಂತ ಕೇಳಿದ್ರೆ ಅದು ಬಲದಂಡೆಯಿಂದ ಹೋಗ್ಸಿರುತ್ತೋ ಎಡದಂಡೆಯಿಂದ ಹೋಗ್ಸಿರುತ್ತೋ? ಹಾ, ಈಗ ನೋಡಿ ನಿಮ್ಮೂರ ನದಿ ಯಾವ ಕಡೆ? ಈ ಕಡೆ ಪೂರ್ವ ಕಡೆ ಕಾವೇರಿ ಹೋಗ್ತಾ ಇದೆ. ಅದು ಎಡದಂಡೆಯಿಂದ ಬಂದ್ ಸೇರುತ್ತೋ ಬಲದಂಡೆಯಿಂದ ಹೋಗ್ಸಿರತ್ತೋ? ಎಡದಂಡೆ, ಲೆಫ್ಟ್ ಬ್ಯಾಂಕ್ ರಿವರ್ ಸಿಸ್ಟಮ್. ನೋಡಿ, ಹಾರಂಗಿ ನದಿ, ಹೇಮಾವತಿ,
ಶಿಂಷ, ಅರ್ಕಾವತಿ, ಇವು 4 ನದಿಗಳು. ಮತ್ತೆ ಲೋಕಪಾವನಿ ಅಂತ ಮಂಡ್ಯ ಜಿಲ್ಲೆ ಮೇಲುಕೋಟೆ ಭಾಗದಲ್ಲಿ ಹುಟ್ಟುತ್ತೆ. 5 ನದಿಗಳು ಎಡದಂಡೆ ನದಿಗಳು. ನೆಕ್ಸ್ಟ್ ಲಕ್ಷ್ಮಣ್ ತೀರ್ಥ ಅಂತ ಇದೆ, ಕೊಡಗಿನವ್ರು ಇದ್ರೆ ಗೊತ್ತಿರತ್ತೆ ಲಕ್ಷ್ಮಣ್ ತೀರ್ಥ. ಅದಾದ ನಂತರ ಕಪಿಲ ಅಥವಾ ಕಬಿನಿ ನದಿ ಅಂತ ಇದೆ, ಕೇರಳದಿಂದ ಹರ್ಕೊಂಡ್ ಬರತ್ತೆ ಆ ನದಿ. ನೆಕ್ಸ್ಟ್ ಮೋಯಾರ್ ನದಿ ಅಂತ ಇದೆ ಚಾಮರಾಜನಗರ ಜಿಲ್ಲೆ ಭಾಗದಲ್ಲಿ. ಹಾಗೆ ತಮಿಳ್ನಾಡಿಗೆ ಹೋದಾಗ ಭವಾನಿ, ಅಮರಾವತಿ ಅಂತ ನದಿ ಇದಾವೆ. ಇಷ್ಟು ನದಿಗಳು ಸೇರಿ ಯಾವ ನದಿ ಹೋಗಿ ಸೇರ್ತವೆ? ಕಾವೇರಿ ನದಿಗೆ ಸೇರುವಂತದ್ದು. ಇದು ಕಾವೇರಿ ನದಿಯ ಒಂದು ಸ್ಟ್ರಕ್ಚರ್ ಅಂತ ತಗೋಬಹುದು. ನೋಡಿ, ಇದು ಓವರ್ ಆಲ್ ಇಂಡಿಯನ್ ರಿವರ್ ಸಿಸ್ಟಮ್ ಬಗ್ಗೆ ಇಷ್ಟು ಗೊತ್ತಿಲ್ಲ. ಈಗ ನೇರವಾಗಿ ಏನೇ ಪ್ರಶ್ನೆ ಕೇಳಿದ್ರು ಪೂರ್ವಕ್ಕೆ ಯಾವ್ದು ಹೋಗ್ತಾ ಇದಾವೆ, ಪಶ್ಚಿಮಕ್ಕೆ ಯಾವ್ದು ಹೋಗ್ತಾ ಇದಾವೆ ಅಂತ ಗೊತ್ತಾಗತ್ತೆ. ಇಷ್ಟನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ಏನಾಗಿತ್ತು ನಮ್ದು? ದೋ ಅಬ ಪ್ರದೇಶವಾಗಿತ್ತು.